ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಇದೇ ಜಗ್ಗನಿಗೆ ನಟ ನಟಿಯರ ಜೊತೆಗೆ ಸಂಪರ್ಕ ಇತ್ತ? ಈ ಫೋಟೋಗಳು ಅದೆಲ್ಲವೂ ಕೂಡ ಇದನ್ನ ರಿವೀಲ್ ಮಾಡಿವೆ. ದಿಕ್ಲು ಶಿವ ಕೊಲೆ ಆರೋಪಿಗೆ ನಟ ನಟಿಯರ ಜೊತೆಗೆ ಒಡನಾಟ ಇತ್ತು. ಸೀರೆ, ಒಡವೆ, ಗಿಫ್ಟ್ ನೀಡಿದ್ರು ರಚಿತಾ ರಾಮ್ಗೆ ಅನ್ನುವಂಥದ್ದು. ರಚಿತಾ ರಾಮ್ ಜೊತೆಗೆ ಇರುವಂಥ ಫೋಟೋಗಳು ಕೂಡ ರಿವೀಲ್ ಆಗಿವೆ. ದೊಡ್ಡ ಸಂಗತಿ ಅಲ್ಲ ಇದು. ನಟ ಸುದೀಪ್ ಮತ್ತು ರವಿಚಂದ್ರನ್ ಜೊತೆಗೂ ಕೂಡ ಇರುವಂಥ ಫೋಟೋ ದೊಡ್ಡ ಸಂಗತಿಗಳ. ಸಿನಿಮಾ ನಟ ನಟಿಯರು ಯಾರು ಯಾವ ಕಾರ್ಯಕ್ರಮ ಕರೆದರೂ ಕೂಡ ಹೋಗ್ತಾರೆ. ನಿಮ್ಮ ಕುಲ, ಗೋತ್ರ, ನಿಮ್ಮ ನಕ್ಷತ್ರ, ಆಮೇಲೆ ನಿಮ್ದು ಹಾರಸ್ಕೋಪ್ ಕೊಟ್ಟು ಅದನ್ನು ಪರೀಕ್ಷೆ ಮಾಡಿ ಆಮೇಲೆ ಕರಿಬೇಕು ಅಂತ ಇಲ್ಲ, ಹೋಗ್ತಾರೆ. ರವಿಚಂದ್ರನ್ ಇದ್ದಾರೆ, ಸುದೀಪ್ ಇದ್ದಾರೆ, ಹೋಗ್ತಾರೆ. ಅವರಿಗೆ ಎಲ್ಲೆಲ್ಲಿ ಅವರಿಗೆ ಕಾಂಟ್ಯಾಕ್ಟ್ಸ್ ಇದೆ, ಇವರೇ ಕರೆದಿರ್ತಾರೆ ಅಂತಲ್ಲ, ಬಂದು ಯಾರಾದರೂ ಪಕ್ಕದಲ್ಲಿ ನಿಂತಿರೋ ಅಂದ ತಕ್ಷಣ ಅವ್ರಿಗೂ ಇವ್ರಿಗೂ ನೇರವಾದ ಸಂಬಂಧ ಇದೆ ಅಂತಲ್ಲ. ರಾಜಕಾರಣಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಅದೇ ಆಗುತ್ತೆ. ಇನ್ನು ನಟ ನಟಿಯರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಪರೀತ ಆಗುತ್ತೆ. ಈಗ ನಟ ನಟಿಯರನ್ನ ಕರೆದಂಥ ಸಂದರ್ಭದಲ್ಲಿ ಅವರಿಗೆ ಗಿಫ್ಟ್ ಕೊಡುವಂಥ ತಪ್ಪು ಅಂತ ಯಾರು ಹೇಳ್ತಾರೆ? ನಟರು ಹೋದಂಥ ಸಂದರ್ಭದಲ್ಲೂ ಕೂಡ ಗಿಫ್ಟ್ ಕೊಡ್ತಾರೆ, ನಟಿಯರು ಹೋದಂಥ ಸಂದರ್ಭದಲ್ಲೂ ಕೂಡ ಗಿಫ್ಟ್ ಕೊಡ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ, ಈಗ ಆತನ ಮನೆ ಮತ್ತು ಕಚೇರಿಯ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ. ಲೈಸೆನ್ಸ್ ಇರುವಂಥ ಕಾಪಿ ಸಿಕ್ಕಿದೆ, ಆದರೆ ವೆಪನ್ ಸಿಕ್ಕಿಲ್ಲ ಅನ್ನುವಂಥದ್ದು. ಜೊತೆಗೆ ಈತ ತೆಗೆದುಕೊಂಡು ಹೋಗಿರ್ಬೋದು ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಜೊತೆಗೆ ಈತನ ನಂಟುಗಳು ಕೂಡ ಬೇರೆ ಬೇರೆ ಜೊತೆ ನಂಟಿದೆ ಅನ್ನುವಂಥದ್ದು ಕೂಡ ರಿವೀಲ್ ಆಗ್ತಾ ಇದೆ. ಏನಂತೀರಿ ರಂಗನಾಥ್? ಈತ 1995ನೇ ಇಸ್ವಿಯಲ್ಲಿ ಇಂದಿರಾನಗರದಲ್ಲಿ ಎರಡು ಕೇಸನ್ನ ಮಾಡ್ಕೊಂಡ ನಂತರವಾಗಿ ಹಂತ ಹಂತವಾಗಿ ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಅಂದ್ರೆ 100 ಕೋಟಿ ವಹಿವಾಟನ್ನ ನಡೆಸುವ ಲೆವೆಲ್ಗೆ ಬಂದು ಜಗದೀಶ ಅಲಿಯಾಸ್ ಜಗ್ಗ ನಿಂತಿದ್ದಾನೆ ಅನ್ನೋದು ಒಂದು ಕಡೆ. ಮತ್ತೆ ಇನ್ನೊಂದು ಕಡೆ ಈತನನ್ನ ನಾಪತ್ತೆ ಆಗಿದ್ದಾನೆ, ಈತನನ್ನ ಹುಡುಕಾಟ ಮಾಡ್ತಿದ್ದಾರೆ. ಮತ್ತೆ ಅವನ ಮನೆ ಮತ್ತೆ ಅವನ ಆಫೀಸ್ KR ಪುರಂ ಅಲ್ಲಿ ಇರುವಂತಹ ಆತನ ಮನೆ ಮತ್ತೆ ಆಫೀಸ್ ಮೇಲೆ ಅಧಿಕಾರಿಗಳು ಅಂದ್ರೆ ACP ಪ್ರಕಾಶ್ ರಾಥೋಡ್ ಅವರ ನೇತೃತ್ವದ ತಂಡ ಒಂದು ದಾಳಿಯನ್ನ ಮಾಡಿದ್ರು. ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ವೆಪನ್ ಸಿಗೋದಿಲ್ಲ, ಇವ್ರಿಗೆ ಮನೆಯಲ್ಲಿ ಯಾವುದೇ ವೆಪನ್ ಸಿಗೋದಿಲ್ಲ. ಕೆಲವು ಆಸ್ತಿ ಪತ್ರಗಳು, ಕೆಲವು ಬೇರೆ ಬೇರೆಯವರಿಗೆ ಹೆಸರಿನಲ್ಲಿ ಇದ್ದಂತದನ್ನ GPA ಮಾಡ್ಕೊಂಡಿರೋಂಥ ದಾಖಲಾತಿಗಳು ಇವೆಲ್ಲವೂ ಸಿಗ್ತವೆ. ಜೊತೆಗೆ ಒಂದು ವೆಪನ್ ಲೈಸೆನ್ಸ್ ಸಿಗುತ್ತೆ, ಒಂದು ಪಿಸ್ತೂಲಿನ ಲೈಸೆನ್ಸ್ ಸಿಗುತ್ತೆ. ಆದ್ರೆ ಲೈಸೆನ್ಸ್ ಮಾತ್ರ ಇದೆ, ಖಾಲಿ ಲೈಸೆನ್ಸ್ ಇದೆ, ವೆಪನ್ ಸಿಗೋದಿಲ್ಲ. ಈಗ ಪೊಲೀಸರಿಗೆ ಇರುವಂತ ಅನುಮಾನ ಏನಂದ್ರೆ, ಈತ ನಾಪತ್ತೆ ಆದ ಸಂದರ್ಭದಲ್ಲಿ ಮನೆಯಲ್ಲೂ ವೆಪನ್ ಇಲ್ಲ, ಕಚೇರಿಯಲ್ಲೂ ವೆಪನ್ ಇಲ್ಲ ಅಂದ್ರೆ ಈತ ಒಂದು ಬೇರೆ ಎಲ್ಲಾದ್ರೂ ಇನ್ನೊಂದು ಕಡೆ ಇಟ್ಟು ಹೋಗಿರ್ಬೇಕು, ಅಥವಾ ಈತನೇ ಜೊತೆಯಲ್ಲಿ ಕೊಂಡೊಯ್ದಿರ್ಬೋದು. ಇವು ಹೆಚ್ಚಿನದಾಗಿ ಪೊಲೀಸರಿಗೆ ಅನುಮಾನ ಇರೋದು ಈತನ ಜೊತೆಗೆ ವೆಪನ್ ಅನ್ನ ಕ್ಯಾರಿ ಮಾಡ್ತಿರ್ಬೋದು ಅನ್ನೋದು ಸದ್ಯಕ್ಕಿರುವಂತಹ ಅನುಮಾನ. ಹೀಗಾಗಿ ಆತನನ್ನ ವಶಕ್ಕೆ ಪಡೆಯುವ ತಂಡ ಏನಿದೆ ಅದಕ್ಕೆ ಮತ್ತಷ್ಟು ಕಾನ್ಶಿಯಸ್ ಆಗಿ ಇರ್ಲಿಕ್ಕೆ ಪೊಲೀಸರು, ಹಿರಿಯ ಅಧಿಕಾರಿಗಳು ಆ ಒಂದು ಬಂಧನ ಮಾಡ್ಲಿಕ್ಕೆ ಆತನ ಹುಡುಕಾಟ ಮಾಡ್ತಿರುವಂತಹ ತಂಡಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದು ಒಂದು ಕಡೆ. ಮತ್ತೆ ಇನ್ನೊಂದು ಕಡೆ ಇಬ್ರು ಆರೋಪಿಗಳನ್ನ ಹೊಸದಾಗಿ ಅರೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಕೇಸ್ ನಲ್ಲಿ ಒಬ್ಬ ಪ್ಯಾಟ್ರಿಕ್ ಅಂತ ಹೇಳಿ ರೌಡಿ ಶೀಟರ್ ಇದ್ದಾನೆ, ಈತ KR ಪುರಮಿನ ರೌಡಿ ಶೀಟರ್. ಈತ ನಾಪತ್ತೆ ಆಗಿದ್ದಾನೆ. ಈತನ ಮೂಲಕವಾಗಿ ಇಬ್ರು ಹುಡುಗರು ಬರ್ತಾರೆ ಈ ಒಂದು ಅಟ್ಯಾಕ್ ಅನ್ನ ಮಾಡ್ಲಿಕ್ಕೋಸ್ಕರ. ಅವರು ನವೀನ್ ಮತ್ತೆ ಅರುಣ್ ಅಂತ ಹೇಳಿ. ಈ ಇಬ್ರು ಹುಡುಗರಿಗೆ ಒಂದಷ್ಟು ಹಣವನ್ನ ಕೊಟ್ಟು ಮತ್ತೆ ಮುಂದಿನ ದಿನಗಳಲ್ಲಿ ಕೇಸನ್ನ ನಡೆಸಲಿಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಪ್ಯಾಟ್ರಿಕ್ ಕೊಟ್ಟಂತ ಮಾತಿಗೆ ಈ ಹುಡುಗರು ಬಂದು ಇಲ್ಲಿ ಅಟ್ಯಾಕ್ ಅನ್ನ ಮಾಡ್ತಾರೆ. ಮಚ್ಚಿನಲ್ಲಿ ಏನವತ್ತು ಒಂದು 9 ರಿಂದ 10ಕ್ಕೂ ಹೆಚ್ಚು ಜನ ಬಂದು ಬಿಕ್ಲಾ ಶಿವನ್ನ ಆತನ ಮನೆ ಮುಂದೆ ಹೊಡೆದ್ರು. ಆ ಹೊಡೆದಂತ 9 ರಿಂದ 10 ಜನದ ಗುಂಪಿನ ಒಳಗಡೆ ಅರುಣ್ ಮತ್ತೆ ನವೀನ್ ಇಬ್ರು ಕೂಡ ಭಾಗಿಯಾಗಿದ್ದಾರೆ. ಮತ್ತೆ ಇನ್ನೊಬ್ಬ ಈತ ದೂರದ ಸಂಬಂಧಿ ಕೂಡ ಹೌದು, ಭೈರತಿ ಬಸವರಾಜ್ ಅವರಿಗೆ. ಮತ್ತೆ ಈತ ಮೂಲತಃ KR ಪುರಮಿನ ನಿವಾಸಿ. ಆ ಭಾಗದಲ್ಲಿ ಈತ ಕನ್ನಡ ಪರ ಹೋರಾಟ ಅದು ಇದು ಅಂತ ಮಾಡ್ಕೊಂಡಿದ್ದ. ಈತನನ್ನ RD ಅನಿಲ್ ಅಂತ ಹೇಳಿ ಈತನನ್ನ ಸಹಿತ ವಶಕ್ಕೆ ಪಡ್ಕೊಂಡು ಪೊಲೀಸರು ಬಂದಿದ್ದಾರೆ, ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ಕ್ಷಣದವರೆಗೆ ಆತನನ್ನ ಬಂಧನವನ್ನ ಮಾಡಿಲ್ಲ. ಆತನ ರೋಲ್ ಏನಿದೆ, ಆತನ ಯಾವ ರೀತಿಯಾಗಿ ಕೊಲೆಯಲ್ಲಿ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಿದ್ದಾರೆ. ರೋಲ್ ಎಸ್ಟಾಬ್ಲಿಷ್ ಆಗ್ತಿದ್ದಂಗೆ ಈತನನ್ನು ಕೂಡ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆ ಇದೆ. ಮತ್ತೆ ಇದೆಲ್ಲದರ ನಂತರವಾಗಿ ಈತನ ಕಾಂಟ್ಯಾಕ್ಟ್ಗಳು ಅಂದ್ರೆ ಜಗದೀಶ್ ಅಲಿಯಾಸ್ ಜಗ್ಗನ ಕಾಂಟ್ಯಾಕ್ಟ್ಗಳು ಕೇವಲ ರೌಡಿಸಮ್, ಪೊಲಿಟಿಕ್ಸ್ ಮಾತ್ರ ಅಲ್ಲದೆ ಸಿನಿಮಾ ರಂಗದಲ್ಲೂ ಕೆಲವು ಇತ್ತು ಅಂತ ಹೇಳಿ. ಹಂಗಂತ ಹೇಳಿ ಈ ಸಿನಿಮಾ ನಟ ನಟಿಯರು ಎಲ್ಲರೂ ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರ ಅಥವಾ ಇದಕ್ಕೆಲ್ಲ ಲಿಂಕ್ ಇದೆಯಾ ಆ ತರದಲ್ಲಿ ಪೊಲೀಸರು ಯಾವುದೇ ಕಾರಣಕ್ಕೂ ನೋಡ್ತಿಲ್ಲ. ಕೇವಲ ಇವರಿಗೆ ಈತನ ಕಾಂಟ್ಯಾಕ್ಟ್ ಗಳು ಯಾವ್ಯಾವ ದಿಕ್ಕಿನಲ್ಲಿ ಇದಾವೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಒಂದಷ್ಟು ಫೋಟೋಗಳು, ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂತವು ಸಿಕ್ಕಿದವೆ ಹೊರತು ಇವರೆಲ್ಲರೂ ಕೂಡ ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿರ್ಬೋದು ಅಥವಾ ಸೆಟ್ ಹೋಗಿರ್ಬೋದು ಅಥವಾ ಇವರನ್ನ ಭೇಟಿ ಮಾಡ್ಬೇಕಂತ ಹೇಳಿ ಇನ್ನೊಬ್ಬರ ಮೂಲಕವಾಗಿ ಹೋಗಿರ್ಬೋದು. ಕೇವಲ ಈತನ ಒಂದು ಕಾಂಟ್ಯಾಕ್ಟ್ ನ ಎಸ್ಟಾಬ್ಲಿಷ್ ಯಾವ ರೀತಿ ಆಗಿದೆ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ. ಯಾಕಂದ್ರೆ ಈ ನಾಪತ್ತೆ ಆದಂತ ಸಂದರ್ಭದಲ್ಲಿ ಈತ ಯಾವ್ಯಾವ ದಿಕ್ಕಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನೋಡ್ಬೇಕು. ಅದನ್ನ ನೋಡುವಂತ ಸಂದರ್ಭದಲ್ಲಿ ಇವೆಲ್ಲ ಕಂಡು ಬಂದಿದ್ದಾವೆ ಹೊರತು ಸುದೀಪ್ಗಾಗ್ಲಿ, ರಚಿತಾರಾಮ್ಗಾಗ್ಲಿ ಅಥವಾ ಇನ್ನೊಬ್ರು ನಟರಿಗಾಗ್ಲಿ ಇದು ನೇರವಾಗಿ ಲಿಂಕ್ ಇದೆ ಅನ್ನೋದು ಯಾವುದೇ ಒಂದು ಸಣ್ಣ
ಅನುಮಾನವು ಪೊಲೀಸರಿಗೆ ಈ ಕ್ಷಣದವರೆಗೆ ಇಲ್ಲ. ಜಸ್ಟ್ ಆತನ ಸಂಪೂರ್ಣವಾದಂತ ಒಂದು ಕಾಂಟ್ಯಾಕ್ಟ್ಸ್, ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ಸ್, ಆತನ ಡಾಕ್ಯುಮೆಂಟೇಶನ್ಸ್ ಎಲ್ಲದನ್ನು ಅಧಿಕಾರಿಗಳು ಮಾಡ್ಕೊಳ್ತಿದ್ದಾರೆ. ಆತ ಬೇಕಿದ್ದಾನೆ ಕೇಸಲ್ಲಿ. ಓಕೆ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಮಾಹಿತಿಗೆ. ನಿಜ ಏನು ಅಂದರೆ ಈ ಸಿನಿಮಾ ನಟರು ಈ ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಮಾಡ್ತಾರೆ. ಆದರೆ ಈ ಇಂಥವರ ವ್ಯಾಪ್ತಿಗೆ ರವಿಚಂದ್ರನ್ ಅವ್ರನ್ನ ತಂದುಬಿಟ್ರೆ, ಕಿಚ್ಚ ಸುದೀಪ್ ಅವರು ಅಂತಂದರೆ, ರಚಿತಾ ರಾಮ್ ಅವರು ಅಂತಂದರೆ ಅದಕ್ಕೊಂದು ಅರ್ಥ ಇದೆಯಾ? ಇವ್ರ ಜೊತೆಗಿರೋಂಥ ಫೋಟೋಗಳು ರಿವೀಲ್ ಆಗಿವೆ ಅಷ್ಟೇನೆ. ಅದರ ಅರ್ಥ ಇವರಿಗೆ ನೇರವಾಗಿ ನಂಟಿದೆ ಅನ್ನುವಂಥದ್ದು ಖಂಡಿತವಾಗಲೂ ಏನೂ ಇಲ್ಲ. ಪೊಲೀಸರಿಗೆ ಆ ಅನುಮಾನವೂ ಕೂಡ ಕಾಡ್ತಾ ಇಲ್ಲ. ಇನ್ನು ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.